Watch full episodes on Jio Hotstar. ಪತ್ತು ಇಲ್ಲೋಡು ನೀರ್ ತುಂಬಾ ಎಕ್ಸರ್ಸೈಸ್ ನ ಇಲ್ಲೂ ಮಾಡ್ಬೋದು ನಾವು ಬೇಕಾರೆ. ಅಯ್ಯೋ ಮೋಟು ನನ್ ಜೀವದ ಗೆಳೆಯ, ಆ ಮಾಸ್ಟರ್ ಬರಕ್ ಮುಂಚೆನೆ ಬಕೆಟ್ ನಲ್ಲಿ ನೀರ್ ತುಂಬಿಸ್ಬಿಡಯ್ಯ. ಪ್ರತಿ ಕುಂಫು ಟ್ರೈನಿಂಗ್ ಮುಂಚೆನೆ ಹೀಗೆ ಕಡೆಯ ಮಾಡೋದು. ನಿಂತ್ಕೋ ಮೋಟು, ಇದೇನ್ ಮಾಡ್ತಾ ಇದೀಯಾ? ಸರ್ ಬಕೆಟ್ ನಲ್ಲಿ ನೀರನ್ನು ತುಂಬಿಸ್ತಾ ಇದ್ವಿ. ಕುಂಫು ಟ್ರೈನಿಂಗ್ ಅಲ್ಲಿ ಎಲ್ಲಕ್ಕೂ ಮುಂಚೆ ಇದನ್ನೇ ಸರ್ ಮಾಡೋದು ಅಲ್ವಾ ಸರ್? ಯಾರು ಹೇಳಿದ್ದು? ಜಿ ಡಾಕ್ಟರ್ ಜಟ್ಕಣ್ಣ ಹೇಳಿದ್ರು. ಇವನೇ ಹೆಂಗ್ ತಗಲಕ್ ನನ್ನ. ನೋಡಿ ನೋಡಿ, ನಾವು ಈ ಬಕೆಟ್ ಅಲ್ಲಿ ನೀರ್ನ ಈ ತರ ತುಂಬ್ತೀವಿ. ಈ ನೀರು ಮೆಟ್ಲುಗಳಿಗೋಸ್ಕರ ಇಟ್ಟಿರೋದು. ಅಯ್ಯಮ್ಮ, ಬಕೆಟ್ ಅಲ್ಲಿ ನೀರು ಮೆಟ್ಲು ತೊಳೆಯೋದಕ್ಕೆ ಇಡೋದಕ್ಕಿಂತ ಮೆಟ್ಲ ಮೇಲೆ ಹಾಕ್ಬಿಡ್ಬೋದಲ್ಲ. ಫಸ್ಟ್ ಬಕೆಟ್ ಅಲ್ಲಿ ಹಾಕೆ, ಆಮೇಲೆ ಮೆಟ್ಲ ಮೇಲೆ ಹಾಕೆ. ನನ್ ಕನ್ನಡ ಸ್ವಲ್ಪ ಕಬಾಬ್, ನೀವೇ ಅರ್ಥ ಮಾಡ್ಕೊಳ್ಳಿ. ಬಕೆಟ್ ಅಲ್ಲಿ ನೀರ್ ಹಾಕೋದಿಲ್ಲ, ಅದೇ ಬಂದಿಲ್ಲಿ ಸ್ನಾನ ಮಾಡ್ಕೊಳ್ಳುತ್ತೆ. ಗೆಸಿಟರಾಮು ಅವ್ರು ಹೇಳಿದ ಅರ್ಥ ಮೆಟ್ಲಿಗೆಲ್ಲ ಪಕ್ಷಿಗಳಿಗೆ ಅಂತ. ಅದೇ 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 ಅವನ್ ಕನ್ನಡದ ಬಗ್ಗೆ ತಲೆ ಕೆಡಿಸ್ಕೋಬಿಡಿ, ನೀವು ತೊಂದರೆಗೆ ಸಿಗಾಕೋತೀರಾ. ಮೋಟು, ನಿನಗೆ ಬೇಸಿಕ್ ಟ್ರೈನಿಂಗ್ ಅಲ್ಲಿ ಕಲ್ತಿದ್ಯಲ್ಲ, ನಿನಗೆ ನೆನಪಿದೆ, ಅದನ್ನೆಲ್ಲ ನಾನು ನೋಡಿದೆ. ಇವಾಗ ಅದಕ್ಕಿಂತ ಜಾಸ್ತಿ ಮಾಡಬೇಕು, ಅವಾಗ ನೀನು ಸೂಪರ್ ಅಡ್ವಾನ್ಸ್ ಕುಂಫುನ ಕಲಿಬಹುದು. ಸರಿ ಮಾಸ್ಟರ್. ಮೋಟು ಹೇಳು, ಮೈಂಡು ಮತ್ತು ಬಾಡಿ ಎಷ್ಟಿವೆ? ಎರಡಿದೆ. ತಪ್ಪು. ಸಾಧಾರಣ ಮನುಷ್ಯನಿಗೆ ಅದು 2. ಇವತ್ತಿಂದ ನಿನಗೆ ಅದು ನಿನಗೋಸ್ಕರ ಒಂದೇ ಆಗಿರುತ್ತೆ. ಮೈಂಡ್ ಏನ್ ಯೋಚನೆ ಮಾಡುತ್ತೋ ಬಾಡಿ ಅದನ್ನೇ ಆಟೋಮೆಟಿಕಲಿ ಮಾಡಬೇಕಾಗುತ್ತೆ, ಅವಾಗ್ಲೇ ಅದು ಒಂದೇ ಆಗುತ್ತೆ. ಆದ್ರೆ ಮೈಂಡ್ ಯೋಚನೆ ಮಾಡುತ್ತೆ, ಆದ್ರೆ ಬಾಡಿ ಅದನ್ನ ಮಾಡೋದಿಲ್ವೋ, ಆಗ ಅದು 2 ಆಗುತ್ತೆ. ಇವತ್ತಿಂದ ನಾವು ಮೈಂಡ್ ಮತ್ತು ಬಾಡಿನ ಒಂದೇ ಮಾಡೋ ಟ್ರೈನಿಂಗ್ ಮಾಡೋಣ. ಅರ್ಥ ಆಯ್ತಾ ನಿನಗೆ? ಸರಿ ಮಾಸ್ಟರ್. ನೀನೀಗ ಈ ಕೆಸರಿನಲ್ಲಿ ಓಡಬೇಕಾಗತ್ತೆ. ಥಿಂಕ್, ನಿನ್ ಬಾಡಿ ವೆಯ್ಟ್ ಕಮ್ಮಿ ಇದೆ ಅಂತ, ಮತ್ತೆ ಓಡು. ಅಯ್ಯಮ್ಮ, ಕೆಸರೊಳಗೆ ಓಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇಲ್ಲಿ ನೋಡಿ. ಕೆಸರಿನ ಮೇಲ್ಗಡೆ ಓಡಬೇಕಾಗಿದೆ, ಕೆಸರಿನ ಒಳಗಡೆ ಅಲ್ಲ. ಅಯ್ಯಮ್ಮ, ಅಷ್ಟೊಂದು ಸುಲಭ ಇಲ್ಲ ಇದು. ಇಲ್ಲಿಗೂ ಸೋಪು ಮತ್ತು ನೀರು. ಕೊಡು. ಎಲ್ಲಿದೆ? ಇದನ್ನ ಮಡ್ ಸ್ಕೀ ಅಂತಾರೆ, ಅಂದ್ರೆ ಮಡ್ಸ್ ಮೇಲೆ ಸ್ಕೀ ಮಾಡೋದು. ನೋಡಿ ಮೋಟು, ಟ್ರೈ ಮಾಡು. ಆದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೋ, ನಿನ್ ವೈಟು ಪೇಪರ್ಗಿಂತ ಕಮ್ಮಿ ಇದೆ ಅಂತ. ಮತ್ತೆ ನೀನ್ ಇದನ್ನ ಮಾಡ್ತೀಯಾ? ನಡಿ. ಓಕೆ ಮಾಸ್ಟರ್, ನಾನೀಗ ಶುರು ಮಾಡ್ತೀನಿ. ನನ್ನ ಭಾರ ಕಾಗದಕ್ಕಿಂತ ಕಮ್ಮಿ, ಪೇಪರ್ಗಿಂತ ಕಮ್ಮಿ ಆಗ್ಬಿಡ್ತು. ನಾನು ಸಾಧಿಸ್ಬಿಟ್ಟೆ, ನಾನು ತೋರಿಸ್ಬಿಟ್ಟೆ, ನನ್ನ ಮೈಂಡು ಬಾಡಿ ಒಂದೇ ಅಂತ. ನಾನು ಮಡ್ ಮೇಲೆ ಎಷ್ಟು ಚೆನ್ನಾಗಿ ಸ್ಕೀ ಮಾಡ್ತಾ ಇದ್ದೀನಿ. ಜೈ ಹೋ, ಜೈ ಹೋ. ಮೋಟು, ಕೆಳಗಡೆ ನೋಡು.
ಪ್ರಾಕ್ಟೀಸ್ ಮಾಡು. ಮನಸ್ಸು ಮತ್ತು ಬುದ್ಧಿನ ಎರಡೂ ಕಂಟ್ರೋಲಲ್ಲಿ ಇಟ್ಕೋ. ಕಣ್ಣನ್ನ ಮುಚ್ಕೊಂಡ್ರೆ ಪ್ರಪಂಚದ ಎಲ್ಲಾ ಸೌಂದರ್ಯನೂ ನೀನು ಮಿಸ್ ಮಾಡ್ಕೋತೀಯ. ಬೇಡ ಬ್ರದರ್, ಬಿಗ್ ಬ್ರದರ್, ಬೇಡ ಬೇಡ. ಜಯ ಹೋ, ಜಯ ಹೋ. ನನಗೆ ಗೊತ್ತಾಗಿದೆ, ಮೋಟು ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೋತಾ ಇದ್ದಾನೆ. ನೀವೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಹೋಗಿ ನೀವು ಪ್ರಾಕ್ಟೀಸ್ ಮಾಡಿ. ಸರಿ ಬಾಸ್. ಬಾಸ್, ಇದನ್ನ ತೆಗೆಯಕ್ಕಾಗ್ತಿಲ್ಲ ಬಾಸ್. ಏನು ಈ ಬ್ರೀಫ್ ಕೇಸ್ ಓಪನ್ ಮಾಡೋದಕ್ಕಾಗ್ತಾ ಇಲ್ವಾ ನಿಮ್ ಕೈಲಿ? ಏನು ಕೆಲಸಕ್ಕೆ ಬಾರದೇ ಇರೋರು ನೀವು. ಬಾಸ್, ಇದು ಡಾಂಗ್ ಅವರ ಫಿಂಗರ್ ಪ್ರಿಂಟ್ಸ್ ಇಂದ ಮಾತ್ರ ಓಪನ್ ಆಗುತ್ತೆ ಬಾಸ್. ಅಷ್ಟು ನಾವು ಫೋರ್ಸ್ ಆಗಿ ಓಪನ್ ಮಾಡಕ್ ನೋಡಿದ್ರೆ ಇದು ಬ್ಲಾಸ್ಟ್ ಆಗ್ಬಿಡುತ್ತೆ ಬಾಸ್. ಎಲ್ಲ ಡಾಕ್ಯುಮೆಂಟ್ಸ್ ಹಾಳಾಗೋಗ್ಬಿಡುತ್ತೆ ಬಾಸ್. ಎಸ್ ಬಾಸ್. ಹೋಗಿ ಡಾಂಗ್ಲಿನ ಹುಡ್ಕೊಂಡ್ ಬನ್ನಿ. ಪತ್ತೆ ಹಚ್ಚಿ ಅವನು ಮೋಟು ಪತ್ಲು ಜೊತೆ ಇಲ್ಲ ತಾನೆ?
ಬೋನ್ಲೆಸ್ ಮಾಸ್ಟರ್ ಟ್ರೈನಿಂಗ್ ಕೆಲ್ಸಕ್ಕೆ ಬರ್ತಾ ಇದೆ. ಏನು ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡ್ ಬರ್ತಾ ಇದ್ದಾನಾ? ನೋ ಸರ್ ಮೋಟು ಇಲ್ಲಿ ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡ್ ಬಂದಿದ್ದಾನೆ. ಇವಾಗ ಅವನು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ. ಫಿನಿಶ್ ದಮ್. ಅವನನ್ನ ಸಾಯಿಸ್ಬಿಡಿ, ಈಗಿಂದ ಈಗ್ಲೇ ಏನಾದ್ರೂ ಮಾಡಿ ಸಾಯಿಸ್ಬಿಡಿ. ನಾನ್ ಬಿಡಲ್ಲ ಇವತ್ತು. ಅಯ್ಯಮ್ಮ, ಅವನಿಗೋಸ್ಕರ ಎಸ್ತಿದ್ ಮುಳ್ಳು ಈಗ ನಮ್ ಕಡೆ ಬರ್ತಾ ಇವೆಲ್ಲ. ಅಟ್ಯಾಕ್! ಅವತ್ತು ನನಗೆ ಹೊಡೆದಲ್ಲ ನೀನ್ ಬಿಡಲ್ಲ ಇವತ್ತು. ಹೇಳು ಮಿಸ್ಟರ್ ಡಾಗ್ನ ನೀವೆಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ. ಲ್ಯಾಂಟೋ ಐಲ್ಯಾಂಡ್. ಹೋಗು. ಅರೆ ಎಲ್ಲಿ ಓಡಾಗ್ತಾ ಇದೀಯಾ? ಬಾರ ಇಲ್ಗ. ನಾನು ಫೈಟ್ ಇನ್ನು ನೋಡಿಲ್ಲ, ನೀವ್ ಯಾರು? ಬಾರ ಇಲ್ಲ. ಹಲೋ ಮಿಸ್ಟರ್ ಡಾಂಗ್, ಹೌ ಆರ್ ಯು? ನೀನು ಹಾಂಗ್ಕಾಂಗ್ನ ಅಪರಾಧ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತಿದ್ದೆ, ಬಡತನ ಇಲ್ದಂಗೆ ಮಾಡಬೇಕು ಅಂತಿದ್ದೆ. ಡೆವಿಲ್ನ ಇಲ್ಲ ಅನ್ನಿಸ್ಬೇಕು ಅಂತ ಮಾಡ್ತಾ ಇದ್ದೆ. ಆದ್ರೆ ಈಗ ಹಾಂಗ್ಕಾಂಗ್ ಡಾಂಗ್ ಮುಕ್ತ ಹಾಂಗ್ಕಾಂಗ್ ಆಗ್ಬಿಡುತ್ತೆ. ಬೇವಿನ ಮರದಲ್ಲಿ ಮಾವನನ್ನ ನಿರೀಕ್ಷೆ ಮಾಡಬಾರ್ದು, ತಿಳಿತಾ? ಇವತ್ತು ನನ್ನ ಟೈಗರ್ ನಿನ್ ಜೊತೆ ಲಂಚ್ ಮಾಡುತ್ತೆ. ಐ ಹೋಪ್ ಯು ಡೋಂಟ್ ಮೈಂಡ್. ನೀನಿವತ್ ನನ್ನ ಮುಗಿಸ್ಬಿಡು, ಆದ್ರೆ ಏನ್ ತೊಂದ್ರೆ ಇಲ್ಲ. ಆದ್ರೆ ನಾಳೆ ಇನ್ನೊಬ್ಬ ಮನುಷ್ಯ ಬಂದು ನಿಂತ್ಕೊಂತಾನೆ ನಿನ್ನೆದುರಿಗೆ. ಅವನು ನಿನ್ನ ಪಾಪದ ಸಾಮ್ರಾಜ್ಯನ ನಾಶ ಮಾಡ್ತಾನೆ. ನಿನ್ನ ಫಿನಿಶ್ ಮಾಡಕ್ಕೆ ಆಗ್ಲೇ ಬಂದಾಗಿದೆ ಮಿಸ್ಟರ್ ಡಾಂಗ್. ಟೈಗರ್ ಅಟ್ಯಾಕ್! ಇದ್ಯಾವ ವಸ್ತು ತರ ಇದೆ? ನಾನು ಲಂಚ್ನೆಲ್ಲ ಇವನ್ನ ತಿನ್ಬೇಕು ಅಂತಿದ್ದಾನ. ಇವನ್ನ ಎದುರಾಕೊಳ್ಳೋದು ತುಂಬಾ ಕಷ್ಟ. ಇವತ್ತು ನನ್ನ ಲಂಚ ಮಿಸ್ ಮಾಡ್ಬಿಡ್ತೀನಿ. ಹೇಗೂ ನನ್ನ ಹೊಟ್ಟೆ ಸರಿ ಇಲ್ಲ. ಅರೆ ಎಲ್ಲಿ ಓಡಾಗ್ತಾ ಇದೆಯಾ ಟೈಗರ್ ಅಣ್ಣ? ಬಾರೋ ಫೈಟ್ ಮಾಡು. ಯಾಂಗ್ ಚಾವ್.
ಅರೆ ಇವನಿಲ್ಲಿಂದ ಬಂದ ಹೇ ಬೋಲ್ಚಿಂಗ್ ಚಿಂಗ್ ಅಯ್ಯಮ್ಮ, ಇವನು ಫೈಟ್ ಮಾಡಕ್ ಬಂದಿದ್ದಾನೋ ಇಲ್ಲ ಬಬ್ಬಲ್ ಗಮ್ ತಿನ್ನಕ್ ಬಂದಿದ್ದಾನೋ? ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ, ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಚಿಂಗಮ್ ಸರ್, ಫೈರ್ ಮಾಡಿ. ಫೈರ್ ಮಾಡ್ತೇನೆ ರೀ. ಎಸ್ ಬಾ ಬಾ ಹಿಡ್ಕೋ ಬಾ ಮೋಟು. ಶಾಬಾಷ್ ಮೋಟು, ನೀನು ಹಾರ್ಲೂಬಹುದು. ನನ್ ಬ್ರೀಫ್ ಕೇಸು.
ಇಲ್ಲ ಈಗಾಗಕ್ ಸಾಧ್ಯ ಇಲ್ಲ. ಬಾಯ್ ಬಾಯ್ ಬಾಸ್. ಇಂಥ ಸಂದರ್ಭದಲ್ಲಿ ಒಂದು ಸೆಲ್ಫಿ ತಗೊಳ್ಳೇಬೇಕಲ್ವಾ ಬಾಸ್? ನಮ್ಮಿಂದ ತಪ್ಪಾಗೋಯ್ತು ಸರ್. ನಿಮಗೆ ಬಹಳ ತೊಂದರೆ ಆಗೋಯ್ತು ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಸಾರಿ ಸರ್, ವೆರಿ ಸಾರಿ. ತಪ್ಪು ಪ್ರತಿಯೊಬ್ಬ ಮನುಷ್ಯ ಮಾಡೇ ಮಾಡ್ತಾನೆ. ಆ ತಪ್ಪನ್ನ ತಿದ್ಕೊಳ್ಳೋನು ನಿಜವಾದ ಒಳ್ಳೆ ಮನುಷ್ಯ ಆಗಿರ್ತಾನೆ. ಮೋಟು ಪತ್ಲು, ನೀವು ಹಾಂಗ್ಕಾಂಗ್ನ ಅಪರಾಧ ಮುಕ್ತವಾಗಿ ಮಾಡಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ನೋಡಿದ್ರ, ಇದೆಲ್ಲ ಲಕ್ಕಿ ಗೈಡ್ನ ಲಕ್ಕಿ ಪ್ರಭಾವದಿಂದ ಆಗಿರೋದು. ನೋಡ್ದ, ಇದೆಲ್ಲ ನಮ್ ಲಕ್ಕಿಂದನೇ ಆಗಿದ್ದು. Watch India's largest kids library only on Jio Hotstar. Download the app now.